ನಮಸ್ಕಾರ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಾಸ ಭವಿಷ್ಯ. ಪ್ರತಿ ತಿಂಗಳು ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ಪರಿಣಾಮ ಏನಿರುತ್ತೆ, ಅವರ ಒಂದು ಆಶೀರ್ವಾದ ಏನಿರುತ್ತೆ, ಅಥವಾ ಅವ್ರದ್ದೊಂದು ಕಂಟಕ ಏನಿರುತ್ತೆ, ಅವ್ರಿಗೆ ಏನೇ ಅಂದರೆ ಯಾವುದೇ ಗ್ರಹಗಳದ್ದು ಒಂದು ಸಂಚಾರ ಇರ್ಬೋದು, ಅಥವಾ ನಮ್ಮ ರಾಶಿಯ ಮೇಲೆ ಆ ಗ್ರಹಗಳ ಒಂದು ಪರಿಣಾಮ ಹೇಗಿರುತ್ತೆ, ಏನು ಪ್ರಭಾವ ಬೀರುತ್ತವೆ, ಪ್ರತಿ ತಿಂಗಳು ಇದೆಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಜೂನ್ ತಿಂಗಳಲ್ಲಿ ನಮ್ಮೆಲ್ಲರ ರಾಶಿಯ ಮೇಲೆ ಗ್ರಹಗಳ ಒಂದು ಪರಿಣಾಮ ಹೆಂಗಿದೆ ಅನ್ನೋದನ್ನು ತಿಳ್ಕೋಬೇಕು. ಸೊ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇವತ್ತು ಖ್ಯಾತ ಜ್ಯೋತಿಷಿಗಳಾದ ವಿಜಯಾನಂದ ಜೋಯ್ಸ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಯಾರ್ಯಾರ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಒಳ್ಳೆಯದು ಅಥವಾ ಕೆಡುಕು, ಅಥವಾ ಕೆಡುಕಾಗೋದಿದ್ರೆ ಅದನ್ನು ತಡೆಯೋದು ಹೇಗೆ, ಅದಕ್ಕೆ ಪರಿಣಾಮಗಳೇನು, ಅದರಿಂದ ಆಗುವಂಥ ಪರಿಣಾಮಗಳನ್ನ ನಾವು ತಕ್ಕ ಮಟ್ಟಿಗೆ ತಡೆಗಟ್ಟೋದಾದರೆ ಅಥವಾ ಅದನ್ನು ಪರಿಹಾರ ಮಾಡೋದಾದರೆ ಹೇಗೆ ಮಾಡಬಹುದು ಅಂತ ಎಲ್ಲ ತಿಳಿಸ್ಕೊಡ್ತಾರೆ. ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಗುರುಗಳೇ, ಈಗ ಪ್ರತಿಯೊಂದು ರಾಶಿಯವರು ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಮಾತುಗಳಿಗೆ. ಹಾಗೆ ಈ ಜೂನ್ ತಿಂಗಳಲ್ಲಿ ಗ್ರಹಗಳ ಮೇಲೆ ಅಥವಾ ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ದೃಷ್ಟಿ ಹೆಂಗಿದೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ. ಮೀನರಾಶಿ, ಪೂರ್ವ ಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರ ಭಾದ್ರ ರೇವತಿ ನಕ್ಷತ್ರ. ಮೀನರಾಶಿಯವರಿಗೆ ಜನ್ಮದಲ್ಲಿಯೇ ಶನಿ ಇದ್ದು 4ನೇ ಮನೆಯಲ್ಲಿ ಗುರು, ಇನ್ನೂ ಗುರು ಅಷ್ಟಾಗಿ ಬಲಿಷ್ಠತೆ ಇಲ್ಲ. 6ನೇ ಮನೆಯಲ್ಲಿ ಕುಜ ಮತ್ತು ಕೇತು ಸಿಂಹರಾಶಿಯಲ್ಲಿ ಕೂಡಿದ್ದಾರೆ. ಕುಜ ಮತ್ತು ಕೇತು ಕೂಡಿದ್ರೆ ಸ್ವಲ್ಪ ಏಳು ಬೀಳು, ಬಿಸಿಯಿಂದ ಸುಟ್ಕೊಳ್ಳೋದು ಇಂಥವೆಲ್ಲ ಇರುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಇನ್ನೊಂದು, ಈ ಮೀನರಾಶಿಯವರು ಸ್ವಲ್ಪ ಹಳದಿ ಬಣ್ಣದ, ಬಂಗಾರ ವರ್ಣದ, ಸ್ವರ್ಣವರ್ಣದ ಒಂದು ಬಟ್ಟೆಯನ್ನೋ ಅಥವಾ ಒಂದು ವಸ್ತುವನ್ನೋ ತನ್ನ ಹತ್ತಿರ ಇಟ್ಕೋಬೇಕು. ಕರ್ಚಿಫ್ ರೂಪದಲ್ಲೋ, ವಸ್ತ್ರದ ರೂಪದಲ್ಲೋ, ಬಂಗಾರದ ಬಣ್ಣದಲ್ಲಿರಬೇಕು. ಬಂಗಾರದ ಉಂಗುರನೋ ಚರ್ಮ ಏನೋ ಇದ್ದರೆ ಸಂತೋಷ. ಅದಿದ್ದರೂ ಕೂಡ ಒಂದು ಬಂಗಾರದ ಬಣ್ಣದ ವಸ್ತ್ರ ತನ್ನ ಹತ್ರ ಇರಬೇಕು. ಮೀನರಾಶಿಯವರು ಗೊತ್ತಿಲ್ಲದೆ ಚಿಕ್ಕ ಪುಟ್ಟ ನೋವುಗಳನ್ನು ಮಾಡ್ಕೊಳ್ಳೋದು ಜಾಸ್ತಿ. ಮೆಟ್ಲು ಹತ್ತಿಳಿಯುವಾಗ ಅಥವಾ ಎಲ್ಲೋ ಹೊರ ಪ್ರದೇಶಕ್ಕೆ ಹೋಗಿರ್ತೀವಿ, ಅಲ್ಲೆಲ್ಲೋ ಏಳು ಬೀಳು. ಮೀನರಾಶಿಯವ್ರಿಗೆ ಇವೆಲ್ಲದರಲ್ಲೂ ಸ್ವಲ್ಪನಾದರೂ ಕಾಪಾಡಲಿಕ್ಕೆ ಆ ಬಣ್ಣ ನಿಮ್ಮನ್ನು ಅನುಕೂಲ ಮಾಡ್ಬೋದು. ತುಂಬ ಮುನ್ನೆಚ್ಚರಿಕೆ ಇರಬೇಕು ಅಂತೀವಲ್ಲ, ಈ 12 ರಾಶಿಯಲ್ಲಿ ಮುನ್ನೆಚ್ಚರಿಕೆ ಬೇಕಾಗಿರೋದು ಮೀನರಾಶಿಗೆ. ಅತಿಯಾದಂತಹ ಆಹಾರ ಸೇವನೆಯೋ, ಅತಿಯಾದಂತಹ ಓಡಾಟ ತಿರುಗಾಟದಿಂದ ವಾಹನಗಳ ಇವೆಲ್ಲವನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕು. ಶನಿಯು ಜನ್ಮದಲ್ಲೇ ಇದ್ದಾನೆ. ಎಲ್ಲೋ ಇಟ್ಟಿದ್ದು ಮರೆತು ಬಂದುಬಿಡ್ತೀವಿ, ಎಲ್ಲೋ ಇಟ್ಟಿದ್ದು ಕಳೆದು ಹೋಗುತ್ತೆ, ಯಾರ ಮೇಲೋ ಕೂಗಾಡ್ತೀವಿ. ಇವೆಲ್ಲ ಪರಿಣಾಮಗಳು ಮೀನರಾಶಿಯವರ ಮೇಲೆ ಆಗುತ್ತೆ. ಆದ್ದರಿಂದ ಜ್ಞಾಪಕ ಶಕ್ತಿ ಕಡಿಮೆಯಾಗಿದೆಯಲ್ಲ, ಅದನ್ನು ಸರಿ ಮಾಡಿಕೊಳ್ಳಿ. ಅದನ್ನು ಸರಿ ಮಾಡೋದಕ್ಕೂ ಒಂದು ಮಾರ್ಗ ಇದೆ. ಪ್ರತಿ ಗುರುವಾರದ ದಿನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ 1 ಚಮಚನಾದರೂ ಲಿಂಬೆ ಹಣ್ಣನ್ನು ಹಿಂಡ್ಕೊಂಡು ಅದರ ರಸವನ್ನು ಸೇವನೆ ಮಾಡಬೇಕು. ಯಾರು ಇಷ್ಟು ಮಾಡ್ತಿರೋ ಅವರಿಗೆ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಾಗತ್ತೆ, ಶಾರ್ಪ್ ಆಗುತ್ತೆ. ಸ್ಮರಣ ಶಕ್ತಿ, ಮೆಮೊರಿ ಪವರ್, ಲಿಂಬೆ ಹಣ್ಣಿನ ರಸದಿಂದಲೇ ಜ್ಞಾಪಕ ಶಕ್ತಿ ವೃದ್ಧಿಯಾಗೋದು. ಮೀನರಾಶಿಯವರು ಇನ್ನೊಂದು ಸ್ವಲ್ಪ ದಿನಗಳವರೆಗೂ ದಿನ ಬಿಟ್ಟು ದಿನನಾದರೂ ಹನುಮಾನ್ ಚಾಲೀಸವನ್ನು ಪಠಣ ಮಾಡಿ. ಗಂಡಸರು ಹನುಮಾನ್ ಚಾಲೀಸವನ್ನು ಪಠಣ ಮಾಡಿದ್ರೆ, ಹೆಣ್ಮಕ್ಕಳು ದುರ್ಗಾ ಚಾಲೀಸವನ್ನು ಹೇಳಬೇಕು. ದುರ್ಗಾದೇವಿಯ ಚಾಲೀಸ ಅಂತ ಇದೆ, ಅದನ್ನು ಪಠಣ ಅಥವಾ ಕಿವಿಯಲ್ಲಿ ಕೇಳಿಸ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ದಿನಗಳವರೆಗೂ ಮಾಡಬೇಕು. ಎಲ್ಲವೂ ಶಾಂತವಾಗಿದ್ದರು ಯಾವುದೋ ತನ್ನ ಪಕ್ಕದಲ್ಲಿರೋ ವಸ್ತುನೇ ತನ್ನ ಕಾಲ ಮೇಲೆ ಬಿದ್ದುಬಿಡುತ್ತೆ. ಇಂಥ ಅವಘಡಗಳು ಅಂತ ಹೇಳಿ ಕರಿತೀವಿ. ಗುರು ಬರೋವರೆಗೂ, ಮುಂದಿನ ವರ್ಷ ಗುರು ಪಂಚಮಕ್ಕೆ ಬರೋವರೆಗೂ ಸ್ವಲ್ಪ ಈ ರೀತಿಯ ಚಿಕ್ಕ ಪುಟ್ಟ ಅವಘಡಗಳಿವೆ.
ಅದೆಲ್ಲವನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಹನುಮಾನ್ ಚಾಲೀಸ ಹಾಗೂ ದುರ್ಗಾ ಚಾಲೀಸವನ್ನು ಪಠಣ ಮಾಡಿ ಯಥಾಶಕ್ತಿಯಾಗಿ ಮೀನರಾಶಿಯಲ್ಲಿ ಜನ್ಮದಲ್ಲಿ ಶನಿ ಇದ್ದಾನೆ, ಅದಕ್ಕೋಸ್ಕರ ನಾನು ಎಲ್ಲೋ ದೂರ ಹೋಗಿ ಏನೋ ಮಾಡ್ಕೊಂಬರ್ತೀನಿ, ಅದೂ ಕೂಡ ಮಾಡೋಂಗಿಲ್ಲ. ತಾನಿದ್ದ ಮನೆಯಲ್ಲೇ ಮಾಡಬೇಕು, ತನ್ನ ಮನೆಯ ಸಮೀಪದಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಮೀನರಾಶಿಯವರಿಗೆ ಅತಿ ದೂರದ ಪ್ರಯಾಣ, ಹೋಗಿ ಬಂದಮೇಲೆ ಒಂದು ವಾರ ಮಲಗಿಸುತ್ತೆ ಮತ್ತೆ, ಅದು ಬೇಡ. ತಾನಿರುವ ಜಾಗದಲ್ಲಿಯೇ ಆಚರಣೆ ಮಾಡಬೇಕು. ಮೀನರಾಶಿಯವರು ಮುಂದಿನ ಎಲ್ಲ ದಿನಗಳಲ್ಲೂ ಕೂಡ ಸಾಧ್ಯವಾದಷ್ಟು ಪ್ರತಿ ತಿಂಗಳ ಒಂದು ದಿನ ತಿರುಪತಿ ತಿಮ್ಮಪ್ಪನಿಗೆ ಅಂತ ಹೇಳಿ 10 ರೂಪಾಯಿ ತೆಗೆದಿಡ್ತಾ ಬನ್ನಿ. ಅದರ ಫಲ ಏನು ಅಂತ ಹೇಳಿ ಮುಂದಿನ ದಿನದಲ್ಲಿ ನಾನು ಹೇಳ್ತೀನಿ. 1 ವರ್ಷದ ಅವಧಿವರೆಗೂ ತಿಂಗಳಲ್ಲಿ 1 ದಿನ ಯಾವುದೋ ಒಂದು ಹುಣ್ಣಿಮೆ ದಿನನೋ ಯಾವಾಗಲೂ 10 ರೂಪಾಯಿನ ತಿರುಪತಿ ತಿಮ್ಮಪ್ಪನಿಗೆ ಅಂತ ತೆಗೆದಿಡ್ತಾ ಬನ್ನಿ. ಇದರಿಂದ ಏನು ಇದರ ಮುಂದಿನ ಪರಿಣಾಮ ಅಂತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇದು ನಿಮಗೆ ತೆಗೆದಿಡಕ್ಕೆ ಶುರು ಮಾಡಿದ ಮೇಲೆ ಏನೇನು ಅನುಕೂಲ ಮಾಡಿಕೊಡ್ತು ಅಂತ ನಿಮಗೆ ಗೊತ್ತಾಗತ್ತೆ. ಆನಂತರವಾಗಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಮೀನರಾಶಿಯವರಿಗೆ ಒಳ್ಳೆಯ ಕಾಲ, ಕೆಟ್ಟದ್ದನ್ನು ಗೆಲ್ಲುವ ಕಾಲ. ಎಲ್ಲ ಸಂದರ್ಭದಲ್ಲೂ ಕೆಟ್ಟದ್ದನ್ನು ಆಕ್ರಮಣ ಮಾಡಲ್ಲ. ಅದು ಬಂದಾಗ ಎದುರಿಸುವ, ಗೆಲ್ಲುವ ಶಕ್ತಿ ಭಗವಂತನಿಂದನೇ ಪಡಿಬೇಕು. ಆದ್ದರಿಂದ ನಷ್ಟಗಳಾಗುವ ಕಾಲ. 1 ರೂಪಾಯಿ ಹೋಗೋ ಜಾಗದಲ್ಲಿ 10 ರೂಪಾಯಿ ಖರ್ಚಾಗೋ ಟೈಮು. ಎಲ್ಲೋ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಟು ಕಳೆದುಕೊಳ್ಳುವ ಕಾಲ. ಇವೆಲ್ಲದರೂ ಮುನ್ನೆಚ್ಚರಿಕೆ ಬೇಕಲ್ಲ. ಹಾಗಾಗಿ ಇಷ್ಟನ್ನು ಆಚರಣೆ ಮಾಡಿ. ಮೀನರಾಶಿಯವರು ಒಂದು ರೀತಿ ಗುರು ಇದ್ದಂಗೆ, ಎಲ್ಲರಿಗೂ ಸನ್ಮಾರ್ಗವನ್ನು ತೋರುವ ರಾಶಿ ಅದು. ಆದ್ದರಿಂದ ಎಲ್ಲವನ್ನೂ ಸಾತ್ವಿಕವಾಗಿ ತಾಳ್ಮೆಯಿಂದ ನಿರ್ವಹಣೆ ಮಾಡಿ. ಮೀನರಾಶಿಯವರಿಗೆ ದೈವಬಲ ಇದೆ, ಒಳ್ಳೆಯ ಅನುಕೂಲ ಆಗುತ್ತೆ. ಇವೆಲ್ಲದರ ಪಾಲನೆ ಮಾಡೋದರಿಂದ ತನಗೂ ತನ್ನ ಕುಟುಂಬಕ್ಕೂ ಅದು ಕ್ಷೇಮವನ್ನು ತಂದುಕೊಡುತ್ತೆ. ಒಳ್ಳೆಯದು ಎಲ್ಲಿದೆಯೋ ಪ್ರಪಂಚದಲ್ಲಿ ಅದನ್ನು ಸ್ವೀಕರಿಸುವಂತ ಹೇಳಿ ಶಾಸ್ತ್ರದಲ್ಲೇ ಹೇಳಿದೆ. ಆನೋ ಭದ್ರಾ ಕೃತವೋ ಎಂತು ವಿಶ್ವತೋ ದಬ್ಧಾಸೋ ಅಪರೀತಾಸೋ ಉದ್ಭಿದಾ. ಒಳ್ಳೆಯದು ಎಲ್ಲೇ ಇದ್ದರೂ ಅದನ್ನು ಕಷ್ಟಪಟ್ಟಾದರೂ ತಿಳ್ಕೊ ಅಂತ. ಹಾಗಾಗಿ ಆ ಸನ್ಮಾರ್ಗವು ನಿಮ್ಮೆಲ್ಲರನ್ನು ರಕ್ಷಣೆ ಮಾಡಲಿ. ಜೂನ್ ತಿಂಗಳು 2025 ಜ್ಯೇಷ್ಠ ಮಾಸ, ಅತ್ಯಂತ ಶ್ರೇಷ್ಠ ಮಾಸ ಅಂತಲೂ ಕರಿತೀವಿ ಇದನ್ನು. ವಾಸ್ತು ಪುರುಷನು ತನ್ನ ದಿಕ್ಕನ್ನು ಬದಲಾವಣೆ ಮಾಡುವ ಮಾಸ. ಆದ್ದರಿಂದ ಎಲ್ಲ ಕಾರ್ಯಗಳಿಗೂ ಈ ಜ್ಯೇಷ್ಠ ಮಾಸ ಶುಭ. ಈ 6 ತಿಂಗಳಲ್ಲಿಯೇ ಜ್ಯೇಷ್ಠ ಮಾಸ ಅತ್ಯಂತ ಶುಭ. ಆದ್ದರಿಂದ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭ ಮಾಡಿ. ಮನಸ್ಸಲ್ಲಿ ಅಂದ್ಕೊಂಡಿರುವ ದೇವರ ಕಾರ್ಯವನ್ನು, ದಾನವನ್ನು, ಪರೋಪಕಾರ ಕೆಲಸವನ್ನು ಪೆಂಡಿಂಗ್ ಇಟ್ಕೋಬೇಡಿ, ಮಾಡ ಮುಗಿಸಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದ ಗುರುಗಳೇ. ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಮತ್ತು ಪ್ರತಿಯೊಂದು ರಾಶಿಗೂ ತನ್ನದೇ ಆದಂತಹ ಒಂದು ಕಷ್ಟ ಸುಖ ಎರಡೂ ಇದೆ. ಸೊ ಅದನ್ನು ಕಷ್ಟ ಇದ್ದರೆ ಹೆಂಗೆ ಅದನ್ನು ಪರಿಹರಿಸ್ಕೋಬೇಕು ಅನ್ನೋದನ್ನು ಕೂಡ ತುಂಬ ಸರಳವಾಗಿ ಮತ್ತು ತುಂಬ ಸೂಕ್ತವಾಗಿ ತಿಳಿಸ್ಕೊಟ್ಟಿದ್ರ. ನಿಮಗೆ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಿ ಅಲ್ಲ, ಎಲ್ಲ ರಾಶಿಯವರು ಕಾಯ್ತಾ ಇದ್ದಂತಹ ಒಂದು ಜೂನ್ ತಿಂಗಳ ನಿಮ್ಮ ಮಾಸದ ಭವಿಷ್ಯ ಹೇಗಿರಬಹುದು ಅನ್ನೋದನ್ನು ನೀವೆಲ್ಲರೂ ಕಾಯ್ತಾ ಇದ್ರಿ. ಬಟ್ ಇವತ್ತು ಎಷ್ಟೊಂದು ಜನಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಹಾಗಾಗಿ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬಹುದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಹೇಳ್ಕೊಟ್ಟಿದ್ದಾರೆ. ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಮಾಸ ಭವಿಷ್ಯ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀವಿ. ಮತ್ತೆ ಬರುವ ಜುಲೈ ತಿಂಗಳಲ್ಲಿ ನಾವು ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.